ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಜಾಯ್ನ್ ಆಗ್ತಾರೆ. ಶಿವಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಿವಕುಮಾರ್ ಅವರು, ಇವತ್ತಿನ ಲೋಕಸಭಾ ಚುನಾವಣೆ ಏನಿದೆ, ಡಿ.ಕೆ. ಬ್ರದರ್ಸ್ ವರ್ಸಸ್ ಬಿಜೆಪಿ ಅನ್ನುವಂಥ ರೀತಿಯಲ್ಲಿ ಒಂದು ಬಿಂಬಿತವಾಗ್ತಾ ಇದೆ. ಇದರ ಜೊತೆಗೆ ಇವತ್ತಿನ ಚುನಾವಣೆಯಲ್ಲಿ, ಅಂದರೆ ಲೋಕಸಭಾ ಚುನಾವಣೆಯಲ್ಲಿ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣ ತಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರಲ್ಲ, ಯಾಕೆ? ಇಟ್ ಈಸ್ ನಾಟ್ ಡಿ.ಕೆ. ಬ್ರದರ್ಸ್ ವರ್ಸಸ್ ಬಿಜೆಪಿ. ಇಟ್ ಈಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಎಲ್ಲೋ ಒಂದು ಕಡೆಗೆ ಡಿ.ಕೆ. ಬ್ರದರ್ಸ್ನ ಕಟ್ಟಾಕ್ಬಿಡ್ಬೇಕು ಅನ್ನುವಂಥ ತಂತ್ರಗಾರಿಕೆಗಳು ನಡೀತದೆ. ಸಹಜವಾಗಿ ಚುನಾವಣೆಗಳಲ್ಲಿ ತಂತ್ರಗಾರಿಕೆ ನಡೆಯೋದು ಸಹಜ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ ಅವ್ರನ್ನ ಶತಾಯ ಗತಾಯ ಸೋಲಿಸಲೇಬೇಕು ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಲಾಗ್ತಾ ಇದೆ. ಅವ್ರ ಮೇಲೆ ಏನಾದ್ರು ಯಾರು ಕುರಿಗಿರಿ ಇದ್ದರೆ, ದನಗಳಿದ್ದರೆ ಕಟ್ಟಾಕ್ಬೋದು. ಈ ಡಿ.ಕೆ. ಶಿವಕುಮಾರ್ ಕಟ್ಟಾಕ್ಲಿಕ್ಕಾಗಲ್ಲ. ಸುರೇಶ್ ಅವರನ್ನ ಸೋಲಿಸೋ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಆಗಿದ್ದಾರೆ ಮುಂದಿನ ರಾಜಕೀಯ ದಾಳದಲ್ಲಿ, ಆಟದಲ್ಲಿ. ಅಲ್ಲ ರೀ, ಸೋಲು ಜನ ತೀರ್ಮಾನ ಮಾಡೋದು, ಸೋಲು ಗೆಲುವನ್ನ. ಅಲ್ಲ ರೀ, JDSನವ್ರಿಗೆ ಕಾನ್ಫಿಡೆಂಟ್ ಇದ್ದಿದ್ರೆ BJP ಜೊತೆಗೆ ಯಾಕೆ ಹೋಗ್ತಿದ್ರು? BJPಯವ್ರಿಗೆ ಕಾನ್ಫಿಡೆಂಟ್ ಇದ್ದಿದ್ರೆ JDS ಜೊತೆಗೆ ಯಾಕೆ ಹೋಗ್ತಿದ್ರು? ಅವರಿಬ್ಬರು ಕಾನ್ಫಿಡೆಂಟ್ ಇಲ್ಲದೆ JDS ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಅವರ ಕುಟುಂಬದ ಸದಸ್ಯರನ್ನ BJP ಒಳಗಡೆ ನಿಲ್ಲಿಸ್ತಾರೆ ಅಂತಂದರೆ ಇನ್ನೆಲ್ಲಿದೆ ರೀ ಸಿದ್ಧಾಂತ? ಇನ್ನೆಲ್ಲಿದೆ ಪಾಲಿಟಿಕ್ಸು? ಇನ್ನೆಲ್ಲಿದೆ ನೀತಿ? ಏನಿದೆ? ಇವತ್ತಿನ ಬೆಳವಣಿಗೆನ ನೋಡ್ತಾ ಇದ್ರೆ ಒಕ್ಕಲಿಗ ಆಧಿಪತ್ಯಕ್ಕೋಸ್ಕರ, ಒಕ್ಕಲಿಗ ಸುಪ್ರಮಸಿಗೋಸ್ಕರ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಫೈಟ್ ನಡೀತಾ ಅಲ್ವಾ? ಇದು ಒಕ್ಕಲಿಗ ಸುಪ್ರಮಸಿಗಾಗಲ್ವಾ? ಇಸ್ ಇಟ್ ನಾಟ್ ಎ ವಾರ್ ಫಾರ್ ಒಕ್ಕಲಿಗ ಸುಪ್ರಮಸಿ? ಅಲ್ಲ, ಹೆಂಗೆ ಹೇಳ್ತಾ ಇದ್ದೀರಿ ನೀವು? ಇನ್ ವಾಟ್ ವೇ ಇಟ್ ಈಸ್ ಸುಪ್ರಮಸಿ? ಏನಿದೆ ಕುಮಾರಸ್ವಾಮಿ ತಾವು ಕಾಯಿನು? ಎಲ್ಲಿ ಯಾವ ನಾಣ್ಯ ನಡೀತಾ ಇದೆ ಕುಮಾರಸ್ವಾಮಿದು? ಏನು? ಅಲ್ಲ ರೀ, ಯಾರು ಚೀಫ್ ಮಿನಿಸ್ಟ್ರು ತನ್ನ ಚೀಫ್ ಮಿನಿಸ್ಟ್ರಿಗೆ ಕಾಂಗ್ರೆಸ್ ಪಾರ್ಟಿ ಮಾಡಿತ್ತಪ್ಪ, ಅನ್ಕಂಡೀಷನ್ 5 years ಅಂತ ಮಾಡಿತ್ತು. ಅವರಿದ್ದಿದ್ದು 38 ಸೀಟು, ನಾವಿದ್ದಿದ್ದು ಒಂದು 80 ಸೀಟು, 78 ಸೀಟು ನಾವಿದ್ದು ನಾವು ಚೀಫ್ ಮಿನಿಸ್ಟರ್ ಮಾಡಿಕೊಟ್ಟು 5 ವರ್ಷ ಇರಪ್ಪ ಅಂತ. ಯಾರು ಚೀಫ್ ಮಿನಿಸ್ಟ್ರಿಂದ ಇಳಿಸಿದ್ರು, ಯಾವ ಪಾರ್ಟಿ ಇಳಿಸಿದ್ರು, ಯಾವ ಲೀಡ್ರ್ ಇಳಿಸಿದ್ರು, ಅವರು ಕರ್ಕೊಂಡು ಒಂದು ಒಕ್ಕಲಿಗ ಮಟ್ಟಕ್ಕೆ ಹೋಗ್ತೀನಿ ಅಂತಂದರೆ ಇದಕ್ಕಿಂತ ನಾಚಿಕೆಡಿನೊಂದಿಲ್ಲ. ಅಲ್ಲ ರೀ, ಪಾಪ ನಮ್ಮ ಚುಂಚನಗಿರಿ ಸ್ವಾಮಿಗಳ ಮಠಕ್ಕೆ ಅಲ್ಲೆಲ್ಲ ಫಾರಿನಲ್ಲಿ ಹೋದರು. ಹುಡ್ರು ಅವತ್ತಿನ ಕಾಲದಲ್ಲಿ ಹೋಗ್ಬೇಡ ಅಂತ ಹೇಳಿದ್ರು, ಹೋದ್ರು ಅವರು. ಫೈನ್, ಓಕೆ. ಹೋಗಿ ಬರೋಷ್ಟೊತ್ತಿಗೆ ಇವನ್ನ ಚೀಫ್ ಮಿನಿಸ್ಟರ್ ಇಳಿಸೋಕ್ಕೆ ಇದೇ ಯಾರು ಇವತ್ತು ಹೋಗಿದ್ರಲ್ಲ ಮಠಕ್ಕೆ, ಯಾರು ಅಶ್ವಥ್ ನಾರಾಯಣ ಹೋಗಿದ್ನೋ, ಅಶೋಕ್ ಹೋಗಿದ್ನೋ, ಕ್ಯಾಂಡಿಡೇಟ್ಗಳು ಹೋಗಿದ್ನೋ, ನಾರಾಯಣಗೌಡ ಹೋಗಿದ್ದೋ, ಯಾರು ಹೋಗಿದ್ರಲ್ಲ, ಎಲ್ಲ ಮುಗಿಸ್ಬಿಟ್ರಲ್ಲ ಇವ್ರನ್ನ. ದೇ ಕಿಲ್ಡ್ ಹಿಮ್ ಅಲೈವ್. ಅವನ್ನ ಕರ್ಕೊಂಡು ಇವ್ರು ಹೋಗ್ತಾ ಇದ್ದಾರೆ. ಬಿಟ್ಟರನ್ರಿ, ಎಲೆಕ್ಷನ್ ಆದಮೇಲೆ ಗೊತ್ತಾಗ್ತದೆ. ಕನಸು ಬೇರೆ ಕಾಣ್ತಾ ಇದ್ದಾರೆ ಪಾಪ ಕುಮಾರಣ್ಣ, ನಾನು ಸೆಂಟ್ರಲ್ ಮಿನಿಸ್ಟರ್ ಆಗೋಗ್ತೀನಿ, ಅಗ್ರಿಕಲ್ಚರ್ ಮಿನಿಸ್ಟರ್ ಆಗೋಗ್ತೀನಿ ಅಂತ. ಗೆದ್ರ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕುಮಾರಸ್ವಾಮಿ ಹಿಂದೆ ಡಿ.ಕೆ. ಶಿವಕುಮಾರ್ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಆ ವಿಚಾರ ಪ್ರಾಮಾಣಿಕವಾಗಿ ಮಾಡಿದ್ರ ನೀವು? ನನ್ನ ಬೇಡ ರೀ, ರಾಜ್ಯದ ಜನತೆ ಗೊತ್ತು. ಅವ್ರ ಜೊತೆ ಇದ್ದಂಥ ಶಾಸಕರು GT ದೇವೇಗೌಡರು ಇದ್ದಾರೆ, ಶಿವಲಿಂಗೇಗೌಡರು ಇದ್ದಾರೆ, ಬೇರೆ MLAಗಳೆಲ್ಲ ಇದ್ದಾರೆ ಅವ್ರ ಪಾರ್ಟಿಲಿ. ಈಗೂ ಪುಟ್ಟರಾಜು, ತಮ್ಮಣ್ಣ, ಅವ್ನು ಕೇಳ್ರಿ. ಬಟ್ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ಏನು ಎಕ್ಸಾಕ್ಟ್ಲಿ ಅದನ್ನ ಆಗಿರೋದೇನು ಎಲ್ಲ ಗೊತ್ತಿದೆ, ಎಲ್ಲ ಮುಚ್ಚಾಗಿದೆ. ಇಲ್ಲ, ಈಗ ಯಾರು ಬಾಯ್ ಬಿಡ್ತಲ್ಲ, ನೀವು ಕೂಡ ಹೇಳಿಲ್ಲ ಹಿಂದೆ ಇದ್ರ ಬಗ್ಗೆ ಯಾವುದು ಮಾತಾಡಲಿಲ್ಲ. JDS ನಾಯಕರು ಕೂಡ ಏನಾಯ್ತು, ಅಟ್ಲೀಸ್ಟ್ ಎಲ್ಲವನ್ನೂ ಕೂಡ ನೀವು ಹೇಳಕ್ಕಾಗಲ್ಲ. ಆ ಘಟನೆ ಬಗ್ಗೆ ಇವತ್ತು ಪ್ರಸ್ತಾಪ ಆಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಾವು ಐ ಆಮ್ ಟೆಲಿಂಗ್ ಯು, ಎಷ್ಟು ದಿನ ನಮ್ಮ ಪಾರ್ಟಿ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿತ್ತು ಅಷ್ಟು ದಿನ ನಾವು ಸ್ಟುಡ್ ಬೈ. ಅವರು ಇದ್ದಂಥ ಅಧಿಕಾರನ ಉಳಿಸ್ಕೊಳ್ಳಲಿಲ್ಲ, ನಂಬರ್ 1. ಎರಡನೇದು, ಯಾರು ಅವ್ರು ಕರ್ಕೊಂಡು ತಿರುಗಿದ್ದಾರಲ್ಲ, ಹೋಗ್ತಾ ಇದ್ದಾರಲ್ಲ
ಮಠಕ್ಕೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಅವರೇ ಫಸ್ಟ್ ಮುಗಿಸಿತ್ತು. ನನಗೇನಪ್ಪ ಅಂದರೆ ನಮ್ಮ ಚುಂಚನಗಿರಿ ಮಠದ ಕಾರ್ಯಕ್ರಮಕ್ಕೆ ಹೋದಾಗ ಇಂಥ ಬ್ಯಾಕ್ ಸ್ಟಾಪ್ ಮಾಡಿದ್ರಲ್ಲ ಅವ್ರಿಗೆ, ತಿರ್ಗಾ ಇವತ್ತು ಆ ಮಟ್ಟಕ್ಕೆ ಅವನ್ನೆಲ್ಲ ಕರ್ಕೊಂಡು ಹೋಗಿದಾರಲ್ಲ, ಅದು ನನಗೆ ಭಾಳ ನೋವಾಗ್ತಾ ಇರುತ್ತೆ. ವಾಸ್ತವದಲ್ಲಿ ಸರ್ಕಾರ ಉಳಿಸಿದ್ಯಾರು? ಅಫ್ಕೋರ್ಸ್ ಅದೆಲ್ಲವೂ ಕೂಡ ತಿರುಗಿ ಸಿದ್ದರಾಮಯ್ಯವ್ರ ಕಡೆ ಬೆಟ್ ಮಾಡ್ತಿದ್ರು. ಮುಂಬೈಗೆ ಹೋದ್ರಿ, ಮುಂಬೈಯಲ್ಲಿ ಹೋಟೆಲ್ ಮುಂದೆ ನಿಂತು ಅಲ್ಲಿ ಪ್ರತಿಭಟನೆ ಮಾಡಿದ್ದು, ಅದರ ಜೊತೆಗೆ ರಿಸೈನ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ರೆಸಿಗ್ನೇಷನ್ ಹರಿದಾಕಿದ್ದು, ಅದನ್ನು JDS ನಾಯಕರು ಕುಮಾರಸ್ವಾಮಿ ಇದೆಲ್ಲ ಡ್ರಾಮಾ, ಒಂದು ಪೊಲಿಟಿಕಲಿ ಸ್ಟಂಟ್ ಮಾಡ್ತಿದ್ದಾರೆ ಅಷ್ಟೇ, ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅವರಿಗೂ ಗೊತ್ತಿತ್ತು ಸರ್ಕಾರ ಮಾಡುವಂಥದ್ದು. ಕರ್ಕೊಬರಕ್ಕೆ ಕೇಳಿ, ಡಿಬೇಟ್ ಮಾಡಿದ್ದೀನಿ ನಿಮ್ಮ ಟಿ ವಿಲೆ, ಏನು ಡ್ರಾಮಾ ಅಂತ. ಹೌ ಮಚ್ ರಿಸ್ಕ್ ಹ್ಯಾವ್ ಟೇಕನ್ ಡು ಯು ನೋ? ವಾಟ್ ಇಸ್ ದ ರಿಸ್ಕ್ ಯು ಹ್ಯಾವ್ ಟೇಕನ್? ಹೇಳಿ ಅದನ್ನು, ಏನಾಗಿದೆ ಅದನ್ನು ಹೇಳಿ. ಅವನು ಯಾವನೊಬ್ಬ ಆಫೀಸರು, ಇನ್ಕಮ್ ಟ್ಯಾಕ್ಸ್ ಆಫೀಸರು ಫೋನ್ ಮಾಡ್ತಾನೆ ನನಗೆ, ಒಬ್ಬ ಸೀನಿಯರ್ ಆಫೀಸರು, ನನ್ನ ಆಡಿಟರ್ ಫೋನಲ್ಲಿ, ಅವನ್ನ ಬಿಟ್ಟು ಕಳಿಸ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂತ. ಐ ಪ್ರಿಫರ್ ಎ ಜೈಲ್ ಅಂತ ಹೇಳಿದ್ದೀನಿ. ನಿಮ್ಗೆ ಧಮಕಿ ಹಾಕಿದ್ರು ಹಾಗಾದ್ರೆ ಆ ಸಂದರ್ಭದಲ್ಲಿ ಫುಲ್? ಹಾಗಾದ್ರೆ ನಿಮ್ಮನ್ನು ಕೂಡ ಬ್ಲಾಕ್ ಮಾಡಿದ್ರು. ಯಾವಾಗ ಪಟೇಲ್ರ ರಾಜ್ಯಸಭಾ ಚುನಾವಣೆ ಆಗಿತ್ತು ಅದೇ ರೀತಿಯಂತ ಘಟನೆ ಆಗಿತ್ತು. ಆಯ್ತಲ್ಲ, ಅನುಭವಿಸ್ ಆಯ್ತಲ್ಲ. ನೀವೆಲ್ಲ ಸ್ಟೋರಿ ತೋರಿಸಿದ್ರಲ್ಲ, ಏನೇನು ಸ್ಟೋರಿ ತೋರಿಸ್ಬೇಕಲ್ಲ ನೀವು ತೋರಿಸಿದ್ರಲ್ಲ. ಅಂದರೆ ಸರ್ಕಾರ ಬೀಳೋದಕ್ಕೂ ಈ ಘಟನೆಗೂ ಸಂಬಂಧ ಇದೆ ಅಂತ ಹೇಳ್ತಿದ್ರಿ ನೀವು. ಏನೇನು ಬೇಕೋ ನಮಗೆ ಹ್ಯಾರಾಸ್ಮೆಂಟ್ ಮಾಡಬೇಕೋ, ಏನೇನು ಟಾರ್ಚರ್ ಮಾಡಬೇಕೋ ಎಲ್ಲ ಆಯ್ತಲ್ಲ. ಇನ್ನೇನು ಉಳ್ಕೊಳ್ಳೋದೇನಿದೆ? ಇನ್ನೂ ನಡೀತಾನೆ ಇದೆ, ಈಗೂ ನಡೀತಾನೆ ಇದೆ. ನಾನೇನು ಕೇಳ್ತಿದ್ದೀನಿ ಅಂದರೆ, ಸರ್ಕಾರ ಬೀಳೋದಕ್ಕೂ DK ಶಿವಕುಮಾರ್ ಅವ್ರಿಗೆ ತೊಂದರೆ ಕೊಟ್ಟಿದ್ದಕ್ಕೂ ಅಥವಾ DK ಶಿವಕುಮಾರ್ ಜೈಲ್ಗೆ ಹೋಗಿದ್ದಕ್ಕೂ ಲಿಂಕ್ ಇದೆಯಾ? ಖಂಡಿತ ಖಂಡಿತ. ನಮಗೇನೆಲ್ಲ ತೊಂದರೆ ಕೊಡಬೇಕು ಕೊಟ್ಟಿದ್ದಾರೆ. ನೀವು ಯಾವಾಗಲೂ ಒಂದು ಮಾತು ಹೇಳ್ತೀರಿ, ಇನ್ಫ್ಯಾಕ್ಟ್ ಈ ಡೆವಲಪ್ಮೆಂಟ್ಗಳೆಲ್ಲ ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ರಾಜಕಾರಣ ವಿಚಾರ ಸುಮ್ಮನೆ ಬೆಂಗಳೂರಿಗೆ ಬಂದಿಲ್ಲ, ರಾಜಕಾರಣ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ. ಬಹುಶಃ DK ಶಿವಕುಮಾರ್ ಅವ್ರನ್ನ ಕಟ್ಟ ಹಾಕೋದಕ್ಕೆ ಈಗ ಕುಮಾರಸ್ವಾಮಿ ಅಂತ ಒಕ್ಕಲಿಗ ಲೀಡರ್ ನಿಮ್ಮ ಮುಂದೆ ತರಬೇಕಾದಂಥ ಪರಿಸ್ಥಿತಿ BJP ಅವ್ರಿಗೆ ಬಂತ. ಅಫ್ಕೋರ್ಸ್ BJP ಲೀಡರ್ ಇಲ್ವಾ ಅಂತ ನೀವು ಕೇಳ್ಬೋದು, ಅದಕ್ಕೆ ರಾಜಕಾರಣದ ನಾಯಕರ ಉತ್ತರ ಕೊಡ್ತಿದ್ದಾರೆ. ಸೊ ಈಗ DK ಶಿವಕುಮಾರ್ಗೆ ಚೆಕ್ ಆಗಿ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ತಂದಿಡ್ತಿದಾರ ಅಂತ. SM ಕೃಷ್ಣ ಅವರು PCC ಪ್ರೆಸಿಡೆಂಟ್ ಆಗಿದ್ದರು, ಕುಮಾರಸ್ವಾಮಿ MP, ಸಿಟ್ಟಿಂಗ್ MP. ಏನು ಹೇಳಿ, ಸಿಟ್ಟಿಂಗ್ MP. ಅವರು ಬಂದು ನನ್ನ ಮೇಲೆ ಅಸೆಂಬ್ಲಿ ನಿಂತ್ಕೊಂಡ್ರು, ನನಗೆ ಕಟ್ಟಾಕಬೇಕು ಅಂತ. ಕುಮಾರಸ್ವಾಮಿ ಲಾಸ್ಟ್ ಬೈ 1,14,000 votes. ತಿರ್ಗಿ ಅದಾದಮೇಲೆ ನನ್ನ ತಮ್ಮ ನಿಂತ್ಕೊಂಡ, ಅವನು ನನ್ನ ಕಟ್ಟಾಕಬೇಕು ಅಂತ ನಿಲ್ಲಿಸಿದ್ರು. 1,31,000 ಓಟಲ್ಲಿ ಗೆದ್ದ. ಮೊನ್ನೆ BJP ಅವರು ನನ್ನ ಕಟ್ಟಾಕಬೇಕು ಅಂತ ಅಂದ್ಬಿಟ್ಟು ಇನ್ನೊಂದೇನು ಸರಪಣಿ ಹಾಕ್ಬಿಡ್ಬೇಕು ಅಂತ ಬಂದರು. ಅಶೋಕನ್ ನಿಲ್ಲಿಸಿದ್ರು. ಕನಕಪುರದ ಮಹಾನನ್ನ ಜನತೆ 1,23,022 ಚಿಲ್ಲರೆ 700 ಓಟ್ ಕೌಂಟ್ ಮಾಡಲಿಲ್ಲ, ಗೆಲ್ಸಿದ್ರು. ಏನು ನನ್ನ ಕಟ್ಟಾಕ್ಬಿಟ್ರಾ? ಎಲ್ಲಿವರೆಗೂ ಜನರ ಆಶೀರ್ವಾದ ಇರ್ತದೋ, ಎಲ್ಲಿವರೆಗೂ ಈ ನಾಲ್ಗೆ ಕ್ಲೀನ್ ಇಟ್ಕೊಂಡಿದ್ದೀವೋ, ಎಲ್ಲಿವರೆಗೂ ನಮ್ಮ ಹಸ್ತ ಕ್ಲೀನಾಗಿರ್ತದೋ, ಏನು ಮಾಡಲಿಕ್ಕೆ ಸಾಧ್ಯ. ನನ್ನ ಅಜ್ಜಿನ ಕೃಪೆ ನನ್ನ ಮೇಲಿದೆ. ಒಕ್ಕಲಿಗರಿಗೆ ಒಂದು ಅವಕಾಶ ಇದೆ ಈ ಸಾರಿ ಅಂತ ಹೇಳಿದ್ರಿ. ಪದೇ ಪದೇ ಚುನಾವಣಾ ಪ್ರಚಾರದಲ್ಲಿ 8 ಜನ ಒಕ್ಕಲಿಗರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ. ಮುಂದೆ ಒಕ್ಕಲಿಗರಿಗೆ ಅವಕಾಶ ಇದೆ ಅನ್ನುವಂಥ ಸೂಚನೆ, ಅದರ ಅರ್ಥ ಏನು? ಬಿಡಿಸಿ ಹೇಳ್ತಾ ಇಲ್ಲ ನೀವು, ಜನಕ್ಕೆ ಅರ್ಥ ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ಬೋದು, ಬಟ್ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರೆ. ವೆನ್ ಐ ಆಮ್ ಎ ಪ್ರೆಸಿಡೆಂಟ್ ಆಫ್ ಎ ಪಾರ್ಟಿ, ಜನ ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದೀನಿ, ಪಾರ್ಟಿ ಪ್ರೆಸಿಡೆಂಟ್ ಜವಾಬ್ದಾರಿ ಕೊಟ್ಟವ್ರೆ, ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟವ್ರೆ. ಅಂತಿಮವಾಗಿ ಈ ಒಕ್ಕಲಿಗರಿಗೆ ಅಧಿಕಾರ ಅನ್ನೋದು ಹಾಗೆ ಅಧಿಕಾರ ಸಿಗತ್ತಾ ಅಥವಾ ಕನ್ನಡಿ ಒಳಗಿನ ಗಂಟಾಗತ್ತಾ ಅನ್ನುವಂಥ ಪ್ರಶ್ನೆ. ನೀವೆಲ್ಲೂ ಪೊಲಿಟಿಕಲಿ ಮಾಡ್ತಿದ್ದೀರಾ, ನಿಮ್ಮ ಎಫರ್ಟ್ ಆಗ್ತಿದ್ದೀರಾ, ಎಫರ್ಟ್ಗೆ ಫಲಿತಾಂಶ ಸಿಗಬೇಕಲ್ಲ, ಅದು ಸಿಗೋದಕ್ಕೆ ಸಾಧ್ಯನಾ ಅನ್ನುವಂಥದ್ದೇ ಪ್ರಶ್ನೆ. ಈಗ ನಮ್ಗೆ ಸಿಕ್ತದೆ, ಈಗ ಯಾರು ಸಿಗ್ತದ್ರಿ? ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಈ ಗ್ಯಾರಂಟಿ ವಿಚಾರದಲ್ಲೇ
ನೇರವಾದ ಯುದ್ಧಗಳಾಗ್ತಾ ಇದೆ. ಈ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. Of course, ನೋಡ್ರಿ. ಇಲ್ಲ ಇವತ್ತು ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಏನ್ ಮಾತಾಡಿದಾರೆ ಅನ್ನೋದಕ್ಕೆ ಅದನ್ನ ಪ್ಲೇ ಮಾಡಿ ನಿಮ್ಮ ಹತ್ರ ರಿಯಾಕ್ಷನ್ ತಗೋತೀನಿ. ಇವತ್ತು ಏನೋ ಕಾರ್ಯಕ್ರಮಗಳು ಅಂತ ಕೊಡ್ತಾ ಇದ್ದಿಲ್ಲ, ಗ್ಯಾರಂಟಿ ಏನೋ ಮತ್ತೀಗೇನೋ ಈಗ 25 ಗ್ಯಾರಂಟಿ ಅಂತಲ್ಲ, ಈ ಗ್ಯಾರಂಟಿಗೆ ತಡ್ಕೊಳಕ್ಕಾಯ್ತಿಲ್ಲ ಸರ್ಕಾರ ನಡೆಸಲಿಕ್ಕೆ. ಈಗ ಅದೇನೋ ಕೊಟ್ಕೊಂಡಿದ್ದೀರಲ್ಲ, ಈಗ ನೀವು ಸರಿಯಾದ ರೀತಿಯ ಆರ್ಥಿಕ ಹೊಣೆಗಾರಿಕೆಯನ್ನು ಮಾಡದೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಪ್ರತಿನಿತ್ಯ ಹೇಳ್ತಾ ಇದ್ದೀರಿ. ಈ ವಿಚಾರ ತಡ್ಕೊಳಕ್ ಆಗ್ತಾ ಇಲ್ಲ ಅವರು ಅಂತ ಹೇಳ್ತಿದ್ದಾರೆ. ನೋಡ್ರಿ, ನಾಚಿಕೆ ಆಗಬೇಕು ಇವನಿಗೆ, ಅಶೋಕ್ ಅಣ್ಣಂಗೆ, ಇವ್ರಿಗೆ. ಇವ್ರು ಬಿಟ್ಬಿಟ್ಟು ಈ ಬಿ ಜೆ ಪಿಯವ್ರು ಬಿಟ್ಬಿಟ್ಟು ಅವ್ರು ನಮ್ಮ ಮುಂದಕ್ಕೆ ಬಿಟ್ಬಿಟ್ಟು ಈ ಹೌಸ್ ಸ್ಪೋಕ್ಸ್ಮನ್ ಅಲ್ಲ ರೀ. ಅವ್ರೇನು ಹೇಳ್ತಾ ಇರೋದು ಕುಮಾರಸ್ವಾಮಿ, ಕಾಂಗ್ರೆಸ್ ಬಂದರೆ ಪಾರ್ಲಿಮೆಂಟಲ್ಲಿ ಈ ನನ್ನ ತಾಯಿಂದಿರಿಗೆ ಹೋಗ್ತಾ ಇರೋಂಥ 2,000 ರೂಪಾಯಿ ಕಟ್ ಮಾಡ್ತೀನಿ, ಬಸ್ಸಲ್ಲಿ ಹೋಗ್ತಾ ಇರೋದನ್ನ ನಿಲ್ಲಿಸ್ತೀನಿ, 10 kg ಅಕ್ಕಿ ನಿಲ್ಲಿಸ್ತೀನಿ, ಯುವ ನಿಧಿನ ನಿಲ್ಲಿಸ್ತೀನಿ, ಉಚಿತವಾಗಿ ಕರೆಂಟ್ ಕೊಡ್ತಾ ನಿಲ್ಲಿಸ್ತೀನಿ ಅಂತ ಕುಮಾರಸ್ವಾಮಿ ಇಂಡೈರೆಕ್ಟಾಗೆ ಎದುರಿಸ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಮುಂದಕ್ಕೆ ಏನು ಗ್ಯಾರಂಟಿ? ವರ್ಷಕ್ಕೆ 1 ಲಕ್ಷ, ಈಗ 2,000 ಕೊಡ್ತೀವಲ್ಲ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಇಬ್ಬರೂ ಸೈನ್ ಹಾಕಿದ್ದಾರೆ ನೋಡಿ, ಇಬ್ಬರು ಸೈನ್ ಹಾಕಿದ್ದಾರೆ ಇಲ್ಲಿ 1 ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗ ಅವಕಾಶ ಗ್ಯಾರಂಟಿ. 1 ಲಕ್ಷ ಅಂದರೆ 8,000 ಕೊಡ್ತೀವಿ ಅಂತ. ಪ್ರತಿ ವರ್ಷ 1 ಲಕ್ಷ ಮಹಿಳಾ ನ್ಯಾಯ ಪ್ರತಿಯೊಂದು ಕುಟುಂಬಕ್ಕೆ, ಮಹಾಲಕ್ಷ್ಮಿ 8,000, ಈಗ 2,000 ಕೊಡ್ತಾಯಿದ್ದೀವಿ. ಸೆಂಟ್ರ್ ಗೌರ್ಮೆಂಟ್ 1 ಲಕ್ಷ. ಆರೋಗ್ಯಕ್ಕೋಸ್ಕರ ಪ್ರತಿಯೊಂದು ಕುಟುಂಬಕ್ಕೆ ಎಲ್ಲ ಟೀಚರ್ಸ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಗೌರ್ಮೆಂಟ್ ನೌಕರಿ ಇರ್ಬೋದು, ಎಲ್ಲರಿಗೂ ಸೇರಿ ಸಾಮಾನ್ಯ ಜನಕ್ಕೆ 25 ಲಕ್ಷ ರೂಪಾಯಿ ಇನ್ಸೂರೆನ್ಸು. ಸಾಲ ಮನ್ನದ ಬಗ್ಗೆ, ಆಮೇಲೆ ನರೇಗಾಗೆ 400 ರೂಪಾಯಿ ಕೊಡ್ತೀವಿ ಅಂತ. ಹಿಂಗೆ ಎಲ್ಲ ಥರದ ಈ ರೀತಿ 25. ಏನು ತಪ್ಪಿದೆ? ಈಗ ನಾನು ಸಿದ್ದರಾಮಯ್ಯ ಸೈನ್ ಹಾಕಿದ್ವಲ್ಲ, ಆಡ್ಕೋತಿದ್ರಲ್ಲ ಇವರು, ಇಂಪ್ಲಿಮೆಂಟ್ ಮಾಡಲಿಲ್ವಾ? ಏನಾಗೋಯ್ತು ನಮ್ಮ ಸರ್ಕಾರ? 52,000 ಕೊಡ್ತಾಯಿದ್ದೀವಿ. ಆ ತಾಯಿಂದಿರ ಖುಷಿ ನೋಡಿ, ನೆನ್ನೆ ನೀವೇ ತೋರಿಸ್ತಾ ಇದ್ರಿ. ಪಾಪ ಹೆಣ್ಮಗಳು ಹಬ್ಬಕ್ಕೆ ಟಿ ವಿ ತೊಗೊಂಡು 2,000 ರೂಪಾಯಿ ತೊಗೊಂಡು ಫ್ರಿಜ್ ಮಾಡಿ ಪೂಜೆ ಮಾಡಿ ನಮಸ್ಕಾರ ಹೇಳ್ತಾ ಇದ್ದಾಳೆ. ಎಷ್ಟೋ ಜನ ಫೀಸ್ಗಳು ಕಟ್ತಾ ಇದ್ದಾರೆ. ಎಷ್ಟೋ ಜನ ಸ್ವಂತ ಪಾಪ ಮಾಂಗಲ್ಯ ಸರಗಳಿರಲಿಲ್ಲ, ಆ ಹೆಣ್ಮಕ್ಳುಗಳು ಮಾಂಗಲ್ಯ ಸರಗಳು ಮಾಡಿಸ್ಕೊತಾ ಇದ್ದಾರೆ. ಮನೇಲಿ ದೀಪ ಇರಲಿಲ್ಲ, ಒಂದು ಬೆಳ್ಳಿ ದೀಪ ಹಚ್ಚಿಕೆ ಮಾಡಿಕೊತಾ ಇದ್ದಾರೆ. ಸಾಕು ನಮಗೆ. ಅವ್ರು ನಮಗೆ ಹರಿಸ್ತಾ ಇದ್ದಾರೆ, ಅವ್ರು ಆಶೀರ್ವಾದ ಮಾಡ್ತಾರೆ ಆ ತಾಯಿಂದಿರು. ಈ ಗ್ಯಾರಂಟಿಯಿಂದ ಸರ್ಕಾರ ದಿವಾಳಿ ಆಗತ್ತೆ ಅನ್ನೋ ಹಳೆ ಹೇಳಿಕೆಗಳು ನೀವು ಕೇಳಿರ್ತೀರಿ. ಬಟ್ ಆರ್ಥಿಕ ಪರಿಸ್ಥಿತಿನೂ ಕೂಡ, ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿನೂ ಕೂಡ ತುಂಬಾ ಹದಗೆಡ್ತಾ ಇದೆ. ಎಲ್ಲಿ ಹದಗೆಟ್ಟಿದೆ? ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೇರವಾಗಿ. ಅದ್ರ ಜೊತೆಗೆ ಕುಮಾರಸ್ವಾಮಿ, ಐ ಆಮ್ ಟೆಲಿಂಗ್ ಯು, ಈಸ್ ನಾಟ್ ಎ ಮೆಟೀರಿಯಲ್ ಟು ಬಿ ಡಿಸ್ಕಸ್ಡ್. ಯಾವ ಕುಮಾರಸ್ವಾಮಿ ಏನಿದೆ ಅವ್ರ ಹತ್ರ? ವಾಟ್ ಹಿ ಹ್ಯಾಸ್ ಇನ್ ಹಿಸ್? ವೈ ಆರ್ ಯು ಮೇಕಿಂಗ್ ಹಿಮ್? Don't speak to him about it. ರಾಜ್ಯ ಸರ್ಕಾರ, I am telling you, you don't speak to him. Okay, ರಾಜ್ಯ ಸರ್ಕಾರ is not a match to me now. He is not a match. ಏನಂತಲ್ಲ ಮ್ಯಾಚ್ ಅವ್ರಿಗೆ? ನನಗೆ ಮ್ಯಾಚ್ ಇಲ್ಲ ಕುಮಾರಸ್ವಾಮಿ ಅವ್ರು ನನಗೆ ಅಂತ. ಯಾವ ಮ್ಯಾಚ್ ಅಂತ ಕೇಳ್ತಾರೆ? ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ ಇದನ್ನು? ನೋಡ್ರಿ, ನಾನು ದೊಡ್ಡಹಳ್ಳಿ ಕೆಂಪೇಗೌಡನ ಮಗ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಮಗ. ನನಗೆ ಯಾವ ಲೆಗಸಿನೂ ಇಲ್ಲ. ನಮ್ಮ ತಾತ ತಾಲೂಕು ಬೋರ್ಡ್ ಮೆಂಬರು, ಹಳ್ಳಿಲಿ ಪಂಚಾಯತಿ, ಅಷ್ಟೇ ನಮ್ಮದು ಬ್ಯಾಕ್ಗ್ರೌಂಡ್. ನಾವು ಬದುಕು ಕಟ್ಟಿರೋರು, ನಾವು ರಾಜಕಾರಣ ಮಾಡಿರೋರು. ನಾನು ಇವತ್ತು 8 ಬಾರಿ MLA ಆಗಿದ್ದೀನಿ. ನನ್ನ ತಮ್ಮ 3 ಬಾರಿ MP ಆಗಿದೆ, 4ನೇ ಬಾರಿ ಈಗ ಆಗ್ತಾನೆ. ಅವ್ರಿಗೆ ಲೆಗಸಿ ಇದೆ ರೀ. ಪ್ರೈಮ್ ಮಿನಿಸ್ಟರ್ ಮಕ್ಕಳು, ಚೀಫ್ ಮಿನಿಸ್ಟರ್ ಮಕ್ಕಳವರು. ಅವ್ರು ರಾಜಕಾರಣ ಮಾಡೋದೇನು ಕಷ್ಟ ಅಲ್ಲ, ನಾವು ರಾಜಕಾರಣ ಮಾಡೋದು ಕಷ್ಟ. ಏನಿಲ್ಲದೆ ಬೆಂಗಳೂರು ಬಂದುಬಿಟ್ಟು ಇವತ್ತು ನಾನು ಈ ಸೀಟಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಅವರು ಗೌಡ್ರು ಹೆಸರಬೇಕು. ಇಡೀ ಒಂದು ಕಾಲದಲ್ಲಿ ಇಡೀ ಸಮಾಜ ಅವ್ರ ಜೊತೆ ನಿಂತ್ಕೋತು. ಚೀಫ್ ಮಿನಿಸ್ಟರ್ ಆದರು, ಪ್ರೈಮ್ ಮಿನಿಸ್ಟರ್ ಆದರು. ನನ್ನಂಥವ್ರು ನಿಮ್ಮಂಥವ್ರು ಈಗ ಬಂದು ಇಲ್ಲಿವರೆಗೂ ಬೆಳೆದಿದ್ದೀವಲ್ಲ, ಈಸ್ ದಟ್ ನಾಟ್ ಎ ಸ್ಟ್ರೆಂತ್? ನನ್ನ ಶ್ರಮ, ನಮ್ಮ ಫಲ, ನನ್ನ ಆರ್ಗನೈಸೇಷನ್ ಸ್ಕಿಲ್ಲು. ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ತೆಗೆದುಕೊಳ್ಳಿ. ಯು ಆಸ್ಕ್ ಎನಿವನ್ ಇನ್ ದಿಸ್ ಕಂಟ್ರಿ.
ಒನ್ಲಿ ಮೈ ಹಾರ್ಡ್ ವರ್ಕ್ ಹ್ಯಾಸ್ ಪೇಡ್. ಅವ್ರ ಥರ ನಾನು ಹೇಳ್ತೀನಲ್ಲ, ಏನಾದ್ರು ನಾನು ಮಾತಾಡಿದರೆ ಐ ಸ್ಟುಡ್ ಬೈ ಮೈ ವರ್ಡ್. ನೀವು ತೆಗಿರಿ ಏನೇನು ಮಾತಾಡ್ಕೊಂಬಂದಿದ್ದಾರೆ ಅಂತ. ಹಿ ಹ್ಯಾಸ್ ನಾಟ್ ಸ್ಟುಡ್ ಬೈ ಹಿಸ್ ವರ್ಡ್. ಇನ್ ವಾಟ್ ವೇ ಇಸ್ ಮ್ಯಾಚ್ ಟು ಮೀ? ವಿ ಆರ್ ನಾಟ್ ಬ್ಯಾಕ್ ಸ್ಟ್ಯಾಬರ್ಸ್. ವಿ ಆರ್ ಸ್ಟ್ರೀಟ್ ಫೈಟರ್ಸ್, ಶೈಟ್ ಫೈಟರ್ಸ್. I respect him. Still I respect him. I have worked under him. He is a senior politician. But ಗಂಟೆಗೊಂದು ಗಳಿಗೆ ಒಂದು. ಅವ್ರಿಗೆ ಬ್ಯಾಕ್ ಸ್ಟಾಪ್ ಮಾಡೋನು ಒಂದೇ, ಜೊತೆಲಿ ಊಟ ಮಾಡೋನು ಒಂದೇ. ಇದ್ರ ಜೊತೆ ಬರ ಪರಿಹಾರದ್ದು ಕೂಡ ಒಂದು ನೇರ ಕೇಂದ್ರ ಸರ್ಕಾರದ ವಿರುದ್ಧ ಯುದ್ಧ ಮಾಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ಈಗಾಗಲೇ ಕೋರ್ಟ್ಗೂ ಕೂಡ ಹೋಗಿದ್ದೀರಿ. ಕೇಂದ್ರ ಸರ್ಕಾರದಲ್ಲಿ ಹೋಗಿರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಾದ ಏನೋ ನಮಗೆ ಏನು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅಂತ. ಆದರೆ ಇವತ್ತು BJP ನಾಯಕರು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು SDRFನಲ್ಲಿ ಏನು ಕೊಡಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ. NDRFನಲ್ಲಿ ಅಧಿಕವಾಗಿ ಕೇಳಿದ್ದಾರೆ. ಅಂದರೆ 18,000 ಕೋಟಿ ವಿಶೇಷ ಪ್ಯಾಕೇಜ್ ಕೇಳಿದ್ದಾರೆ, ವಿಶೇಷ ಅನುದಾನ ಕೇಳಿದ್ದಾರೆ. ನಾವು ಆಲ್ರೆಡಿ 600 ಕೋಟಿ ರೂಪಾಯಿ SDRFಲ್ಲಿ ಕೊಟ್ಬಿಟ್ಟಿದ್ದೀವಿ. 2,000 ಕೋಟಿ ರೂಪಾಯಿನ 2 ಕಂತಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅವರು. ನೋಡಿ, ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಬೇಕು ಅನ್ಯಾಯ ಮಾಡಾಗಿದೆ ಅವರು. ಅಟ್ಟರ್ ಫೇಲ್ಯೂರ್. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ನಮಗೇನು ಸಿಕ್ಕಬೇಕಾಗಿದ್ದೋ ಹಣ ಆ ಪಾಲು ಅವರು ಕೊಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರೇ ಒಪ್ಕೊಂಡವ್ರೆ, ಲೇಟಾಗಿ ಅರ್ಜಿ ಕೊಟ್ಟವ್ರೆ ಅಂತ. ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ಕೇಳಿದೆ. ನಾವು ಯಾವಾಗ ಅರ್ಜಿ ಕೊಡಬೇಕೋ ಬರ ಪರಿಹಾರಕ್ಕೆ ನಮ್ಮ ಚೀಫ್ ಮಿನಿಸ್ಟ್ರು ಹೋಗಿದ್ದಾರೆ. ಆಫೀಸರ್ ಸೆಂಟ್ರಲ್ ಟೀಮ್ ಕಳಿಸಿದ್ದಾರೆ. ಮೀಟಿಂಗ್ ಮಾಡ್ತೀನಿ ಅಂತೇಳಿ ಅವ್ರು ಮೀಟಿಂಗ್ ಮಾಡಿಲ್ಲ. ಕರ್ನಾಟಕ ರಾಜ್ಯಕ್ಕೆ 26 ಜನ MPಗಳು ಈಗ ಇನ್ನೊಬ್ಬರು ಸೇರ್ಕೊಂಡವ್ರೆ, 27 ಅಪ್ರಜ್ವಲ್ಲು ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಾಯಿ ಒಂದಿನ ಬಿಡಲಿಲ್ಲ. ಈ MPಗಳಿಗೆ ಮಾನ ಮರ್ಯಾದೆ ಒಂಚೂರು ಇಲ್ಲ. ಒಂದು ದಿನ ಈ ರಾಜ್ಯದ ಹಿತಕ್ಕೋಸ್ಕರ ಒಂದು ಪ್ರೈಮ್ ಮಿನಿಸ್ಟ್ರಿಗೆ ಹೋಗ್ಬಿಟ್ಟು ಹಿಂಗೆ ಕುಡಿ ಅಂತ ಯಾವ್ದಾದ್ರು ಒಂದು ಅರ್ಜಿ ಕೊಟ್ಟಿದ್ದಾರೆ ಅವರು, ಕೇಳಿದ್ದಾರೆ ಅವರು. 14 ಜನನೋ 15 ಜನ MPಗಳನ್ನ ಚೇಂಜ್ ಮಾಡಿದಾರಲ್ಲ BJPಯವರು. ಯಾಕೆ ಮಾಡಿದ್ರು? ಅವ್ರ ಮಕ್ಕಳು ನಡೀತಾ ಇರಲಿಲ್ವಾ? 5 ಟೈಮ್ ಮಂತ್ರಿ ಆಗಿದ್ದವ್ರಿಗೆ, MLA ಇದು MP ಆಗಿದ್ದವ್ರಿಗೆ, ಮಂತ್ರಿಗಳಾಗಿದ್ದವ್ರಿಗೆ, ಸಿಟ್ಟಿಂಗ್ ಮಂತ್ರಿಗಳಿಗೆ ಟಿಕೆಟ್ ತಪ್ಪಿಸಿದ್ರಲ್ಲ. ಯಾಕೆ? ದಟ್ ಮೀನ್ಸ್ ದೇರ್ ಕ್ಯಾಂಡಿಡೇಟ್ಸ್ ಆರ್ ಫೇಲ್ಡ್. ಜನ ಅವ್ರನ್ನ ಒಪ್ತಾ ಇಲ್ಲ, ಜನರ ಮಧ್ಯೆ ಇಲ್ಲ. ಫಾರ್ಮರ್ ಚೀಫ್ ಮಿನಿಸ್ಟರ್ ಸದಾನಂದ ಗೌಡರು ಅವ್ರಿಗೆ ಟಿಕೆಟ್ ಕೊಡಲಿಲ್ವಲ್ರಿ. ಅವ್ರ ಪಕ್ಷದ ಅಧ್ಯಕ್ಷ ನಿಖಿಲ್ ಆತನಿಗೆ ಕೊಡಲಿಲ್ಲ. ಫಾರ್ಮರ್ ಮಿನಿಸ್ಟರ್ ಕಟೀಲ್ ಫಾರ್ಮರ್ ಮಿನಿಸ್ಟ್ರು. ಅನಂತಕುಮಾರ್ ಹೆಗಡೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂತಾರೆ, ಅವನು ಚೇಂಜ್ ಮಾಡಿಲ್ಲ. ಅವನು ಚೇಂಜ್ ಮಾಡೋದು ನಾರಾಯಣ ಸ್ವಾಮಿ ಪಾಪ, ಆತ ಇದರಲ್ಲಿ ಸಿಟ್ಟಿಂಗ್ ಮಿನಿಸ್ಟರ್, ಅವನು ಚೇಂಜ್ ಮಾಡೋದು. ಆ ಪ್ರತಾಪ್ ಸಿಂಹ ಏನು ಕುಡಿದಿದ್ದೆ, ಬಡ್ದಾಡಿದ್ದೆ, ಹೋರಾಟ ಮಾಡಿದ್ದೆ, ಅವನು ತಗೊಂಡಿರಷ್ಟು ಅಂತ ಲಾಜಿಕಲ್ ಆಗಿ ಕೇಳ್ತಾ ಇಲ್ಲ ಅಂತ. ಈಗ 18,000 ಕೋಟಿ ರೂಪಾಯಿ ಬರ ಪರಿಹಾರ ಏನು ಕೇಳಿದೆ, ಈಗ ಆಯ್ತು. ಅವ್ರಿಗೆ ಹೆಂಗೆ ಕೇಳಬೇಕು? ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರ ಇತ್ತು, ಯಾವ್ದಾದ್ರು ರಾಜ್ಯಕ್ಕೆ 18,000 ಕೋಟಿ ಕೊಟ್ಟಿದ್ಯಾ? ಇದು ಪ್ರಶ್ನೆ ಕೇಳ್ತಾ ಇದ್ದಾರೆ BJP ಅವರು. ಹೀಗಾಗಿ ಕೇಳಬೇಕಾದ್ರೂ ಕೂಡ ಅದನ್ನು ಅಸೆಸ್ ಮಾಡಿ ಕೇಳಬೇಕಿತ್ತು ಅಂತ. ಮನಮೋಹನ್ ಸಿಂಗ್ ಇದ್ದಾಗ ಇಂಥ ಪರಿಸ್ಥಿತಿ ಬಂದಾಗ ವಿ ಹ್ಯಾವ್ ಹೆಲ್ಪ್ ಎವ್ರಿವನ್. ಬರಲ್ಲ, ಬೇರೆ ಯಾವ ಸ್ಕೀಮ್ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ. ಯಾವ ಸ್ಕೀಮ್ಗೆ ದುಡ್ಡು ಕೊಟ್ಟಿದ್ದಾರೆ? ಏನು ಮೇಕೆದಾಟಿಗೆ ಅನುಮತಿ ಕೊಟ್ರಾ? ಏನು ಓವರ್ ಮಾಡ್ಕೊಡೋಕ್ಕಾಗ್ತಿಲ್ವಾ? ಮಾದಾಯಿಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ವ? ಅಲ್ಲಿ ಹೋಗಿ ಇವ್ರು 3 ಜನ, ಶೆಟ್ಟರು, ಇವರು ನಮ್ಮ ಪ್ರಹ್ಲಾದ್ ಜೋಶಿ, ಬೇರೆಯವರೆಲ್ಲ ಸೇರಿ, ಬೊಮ್ಮಾಯಿಯೆಲ್ಲ ಸೇರಿ ಒಬ್ಬ MP ಅಲ್ಲಿರೋದು. ಇವರು 27 ಜನ ಮುಖ್ಯ ಆಯಿತಾ? ಒಬ್ಬ MP ಮುಖ್ಯ ಆಯಿತಾ? ಕ್ಲಿಯರ್ ಆಗಿದೆ ನನ್ನ. ನಾನು ಟೆಂಡ್ರ್ ಕರೆದು ಬಿಟ್ಟಿದ್ದೀನಿ ನಾನು. ಈಗಾರು ಮರ್ಯಾದೆಯಿಂದ ಕೊಡ್ತಾರೆ ಅಂತ. ಈ ಒಂದು ಸಂದರ್ಭದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ED ಮತ್ತು IT ಈಗಲೂ ಮತ್ತೆ ನಿಮ್ಮ ಹಿಂದೆ ಬಿದ್ದಿದೆಯಾ? ದಿನ ಇದೆ, ದಿನ ನೋಟಿಸ್. ಏನು ನನ್ನ ಜೊತೆ ಯಾವನಾರು ಮೊನ್ನೆ ನನ್ನ ಮನೆ ಮುಂದೆ ನಮ್ಮಪ್ಪ, ಊರಲ್ಲಿ ಹಿಂದೇನೂ ನಮ್ಮ ಸೈಟ್ ಇದೆ, ಮುಂದೆನೂ ಸೈಟ್ ಇದೆ. ಅದೆಲ್ಲ ಒಂದು 30-40ನೋ 20-30ನೋ ಏನೋ ಗಾಡಿ ನಿಲ್ಸೋಕ್ಕೆ ಒಂದು ತೊಗೊಬಿಟ್ಟವ್ರೆ ಜಾಗ. ಅಲ್ಲ ಪಂಚಾಯತಿವ್ರು ನೋಟಿಸ್ ಕಟ್ಟವ್ರೆ, ಇದಕ್ಕೆ ಟ್ಯಾಕ್ಸ್ ಯಾರು ಕಟ್ಟವ್ರೆ ಅಂತ. ನನಗೆ ವಾಟ್ಸಪ್ಪಲ್ಲಿ ಬಂತು.
ಪಂಚಾಯತಿಗೆ CBI ಲೆಟರ್ ಬಂದವ್ರೆ. ಎಷ್ಟಕ್ಕೆ? ನಮ್ಮ ಹಳ್ಳಿಲಿ 20-30 7-8 ಸಾವಿರ ರೂಪಾಯಿಗೆ ತೊಗೊಂಡಿರ್ಬೇಕು ನಮ್ಮ ಅಪ್ಪ ಸೈಟ್ನ. ಅದನ್ನು ಅದಕ್ಕೆ ನೋಟಿಸ್ ಕೊಟ್ಟವ್ರೆ. ಯಾರ್ಯಾರು ನನ್ನ ಜೊತೆ ವ್ಯವಹಾರ ಮಾಡವ್ರೆ, ಯಾರ್ಯಾರು ನನ್ನ ಆಸ್ತಿಗಳನ್ನ ಜಾಯಿಂಟ್ ವೆಂಚರ್ ಕೊಟ್ಟಿದ್ದೀನಿ, ಎಲ್ಲರಿಗೂ ನೋಟಿಸ್. ಏನು ಹೋಗೆಲ್ಲ ಅಳತೆ ಮಾಡ್ಕೊಂಡು ಬಂದವ್ರೆ. ಏನು ಕಿರ್ಕುಳ, ಯಾರು ಬರಬಾರ್ದು. ಏನು CBIನವ್ರಿಗೆ ಇನ್ನೇನು ಬೇರೆ ಕೆಲಸನೇ ಇಲ್ಲ. ಅದು ಯಾರೋ ನಮ್ಮ ಸ್ಟೇಟಿಂದ ಹೋಗೋರವ್ರಿಗೆ ನನ್ನ ಮೇಲೆ ಏನು ಬಂದ್ಬಿಟ್ಟಿದೆಯೋ ಗೊತ್ತಿಲ್ಲ. ಏನಾರು ಮಾಡಿ ಹೊಡಿಗೆ ಹಾಕಲೇಬೇಕು ಅಂತ. ಏನೂ ಇಲ್ಲ ಅನ್ನುವಂಥದ್ದು, ಬ್ಯಾಕ್ಗ್ರೌಂಡ್ ಏನಿಲ್ಲ ಅನ್ನುವಂಥದ್ದೇ ನಿಮ್ಮ ಸ್ಟ್ರೆಂತ್ ಅಂತೀರಾ ನೀವು? ಯು ಶುಡ್ ಹ್ಯಾವ್ ಎ ಕಮಿಟ್ಮೆಂಟ್. ಈಗ ನಿನ್ಗೆ ಅಧಿಕಾರ ಇತ್ತಪ್ಪ, ಅಧಿಕಾರ ಇದ್ದಾಗ ಎಸ್, ವಾಟ್ ಮೇಡ್ ಯು ರಾಂಗ್? 2 years ಯು ಹ್ಯಾಡ್ ಎ ಚೀಫ್, 20 ತಿಂಗಳು ಇತ್ತು. ವೈ ಯು ಬ್ಯಾಕ್ ಸ್ಟಾಪ್ BJP? ಈಗ ಮೊನ್ನೆ ನೀನು ಯಾರು ತೆಗೆದ್ರು ಅವ್ರ ಜೊತೆ ನೀನು ಅಂಟಿಸ್ತಾನ ಮಾಡ್ತೀಯ. ಜನ ಏನಂತಾರ್ರಿ ನೋಡೋಕ್ಕೆ? ಪವರ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್. ಪವರ್ ಬರ್ತದೆ, ಪವರ್ ಹೋಗ್ತದೆ. ಅಲ್ಲ ರೀ, ನಿನಗೋಸ್ಕರ ಪ್ರಾಣ ಕೊಟ್ಟವ್ರು, ನಿನಗೋಸ್ಕರ ಸಹಾಯ ಮಾಡಿದವರು, ನಿನಗೋಸ್ಕರ ಕಾರ್ಯಕರ್ತನೇ ನಾ ಪಾರ್ಟಿನೇ ಡಿಸಾಲ್ವ್ ಮಾಡ್ಬಿಡ್ತೀನಿ ಅಂತ ಹೇಳ್ತೀಯಲ್ಲಪ್ಪ. ಹೌ ಕ್ಯಾನ್ ಯು ಡೂ ಇಟ್? ಈಗ ನೋಡಿ ಪಾಪ ಬಾಂಬೆದನ್ನು ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಹೋಗಿ ಮಂಡಿಗೆ ಹೋಗಿ ಎಲೆಕ್ಷನ್ ನಿಂತ್ಕೋತಾ ಇದೆಯಾ? ಏನಾಗಬೇಕು ಪಾಪ? ಸಿಂಬಲ್ನೇ ಮಾರ್ಬಿಟ್ಟಲ್ಲಪ್ಪ ನೀನು. ಇನ್ ಯುವರ್ ಓನ್ ಕಾನ್ಸ್ಟಿಟ್ಯೂನ್ಸಿ ವೇರ್ ಯುವರ್ ಫಾದರ್ ಇಸ್ ಎ ಪ್ರೈಮ್ ಮಿನಿಸ್ಟರ್, ಯುವರ್ ಫಾದರ್ ಇಸ್ ಎ ಚೀಫ್ ಮಿನಿಸ್ಟರ್, ಯು ಆರ್ ಎ ಚೀಫ್ ಮಿನಿಸ್ಟರ್. ಆ ಕಾರ್ಯಕರ್ತಕ್ಕೆ ಸಿಂಬಲ್ಲೇ ಬಿಟ್ಬಿಟ್ಟಲ್ಲಪ್ಪ ನೀನು. ಮಿಸ್ಟರ್ ಕುಮಾರಸ್ವಾಮಿ, ಯು ಸೋಲ್ಡ್ ದಿಸ್ ಸಿಂಬಲ್ ಟು BJP. ಅದೇ GT ದೇವೇಗೌಡ ಹೇಳ್ತಾ ಇದ್ದಾರೆ, ನನ್ನ ಅಲೈನ್ಸ್ ಮುಂದೆ ಏನಾಗ್ತದೋ ಗೊತ್ತಿಲ್ಲ. ನೀವು ಹೇಳ್ತೆ ಕುಮಾರಸ್ವಾಮಿ, ನೀವು ಹೇಳ್ತಾ ಇದೆಯಾ ನನಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡಬೇಕು. ಯು ಆರ್ ಬ್ಲ್ಯಾಕ್ ಮೇಲಿಂಗ್ ದೆಮ್. ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ ಅಂದರೆ ನಾನು ಯಾವ ರೀತಿ ನಡೆಸ್ಕೊಳ್ತೀರೋ ಅದ್ರ ಮೇಲೆ ಮುಂದಕ್ಕೆ ನಾನು ತೀರ್ಮಾನ ಮಾಡ್ತೀನಿ. ವಾಟ್ ಈಸ್ ದ ಮೆಸೇಜ್ ಯು ಆರ್ ಗಿವಿಂಗ್? ಯು ಆರ್ ಬ್ಲ್ಯಾಕ್ ಮೇಲಿಂಗ್ ಆನ್ BJP ಆಲ್ಸೋ. ಮುಂದೆ ರಾಜಕೀಯ ಸಂದಿಗ್ಧಗಳು ಬಂದಾಗ ಮತ್ತೆ ಕುಮಾರಸ್ವಾಮಿ ಜೊತೆ ನೀವು ಕೈ ಜೋಡಿಸಲ್ವಾ? ಪಾಲಿಟಿಕ್ಸಲ್ಲಿ ನಥಿಂಗ್ ಇಸ್ ಪರ್ಮನೆಂಟ್. ಐ ಆಮ್ ಟೆಲಿಂಗ್ ಯು. ಅದು ಅವಕಾಶವಾದ ಆಯ್ತಲ್ಲ ಮತ್ತೆ? ಅವಕಾಶ ಅಲ್ಲ, ಪಾಲಿಟಿಕ್ಸಲ್ಲಿ ನಥಿಂಗ್ ಇಸ್ ಪರ್ಮನೆಂಟ್. ಅವಕಾಶ ಅಂತ ಅಲ್ಲ. ಆನ್ ವೇರಿಯಸ್ ಇಶ್ಯೂ, ವೇರಿಯಸ್ ಎನಿಥಿಂಗ್ ಮೇ ಹ್ಯಾಪನ್. ನಾನು ಇಲ್ಲ ಅಂತ ನನಗೆ ರಾಜಕಾರಣ ನನಗೆ ಗೊತ್ತಿಲ್ಲ, ಮುಂದಕ್ಕೆ ಏನೇನಾಗ್ತದೆ ಕಾಲನೇ ನಿರ್ಮಾಣ ಮಾಡ್ತದೆ. ಎಲೆಕ್ಷನ್ ಮುಗಲಿ, ಇನ್ಕ್ಲೂಡಿಂಗ್ BJP ಲೀಡರ್ಸ್ಗಳು ಇದೇ ಮಾತನ್ನು ಹೇಳ್ತಾರೆ. ಎಲೆಕ್ಷನ್ ಮುಗಿದ್ಮೇಲೆ ಈ ಸರ್ಕಾರ ಇರಲ್ಲ, 6 ತಿಂಗಳಲ್ಲಿ ಇರಲ್ಲ ಅಂತ ಹಿಂದೆ ಕೂಡ ಹೇಳಿದ್ರು. ಈಗ ಮತ್ತೆ ಅದನ್ನೇ ಹೇಳ್ತಿದ್ದಾರೆ. ಅಲ್ಲ ರೀ, ಜನದ ಬೆಂಬಲ ತಗೊಂಡು ಸರ್ಕಾರ ಮಾಡೋಕ್ಕೆ ಹೇಳಿದೆ ಅವ್ರಿಗೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದರೆ, ಇಫ್ ದೇ ಬಿಲೀವ್ ಇನ್ ಡೆಮೋಕ್ರಸಿ, ಇಫ್ ದೇ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ಅಂಬೇಡ್ಕರ್ ಅವ್ರ ವಿಚಾರ, ಪ್ರಜಾಪ್ರಭುತ್ವದ ವಿಚಾರ ನಂಬಿಕೆ ಇತ್ತು ಅಂದರೆ ಎಲೆಕ್ಷನ್ ಬಂದು ಎಲೆಕ್ಷನ್ ಗೆದ್ದು ಸರ್ಕಾರ ಮಾಡೋಕ್ಕೆ ಹೇಳಿ. ಈಗ ಮತ್ತೆ ಆಪರೇಷನ್ ಮಾಡ್ರೆ ಏನು ಮಾಡ್ತೀರಿ? ಅದೇ ಕೌಂಟರ್ ಆಪರೇಷನ್ ರೆಡಿ ಇದೆಯಾ? ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಇಟ್ ಈಸ್ ನಾಟ್ ರಿಟನ್ ಇನ್ ದರ್ ಡೆಸ್ಟಿನಿ. IT ಮತ್ತು ED ವಿಚಾರನ ಪದೇ ಪದೇ ಪ್ರಸ್ತಾಪ ಮಾಡಿ ಇದನ್ನು ಒಂದು ರೀತಿ ಪೊಲಿಟಿಕಲ್ ಟೂಲ್ ಆಗಿ ಬಳಸ್ಕೊಳ್ತಾ ಇದೆ ಅಂತ. ಇವತ್ತಿಗೂ ಒಂದು ಭಯ ಇದೆಯಾ? ಚುನಾವಣೆ ಸಂದರ್ಭದಲ್ಲೋ, ಚುನಾವಣೆ ಮುಗಿದ ಮೇಲೋ, ಯಾವುದೋ ಒಂದು ಆಯಕಟ್ಟಿನ ಸಂದರ್ಭದಲ್ಲೋ DK ಅವ್ರನ್ನ ಹಿಡಿದಾಕೊಳ್ಳೋಕ್ಕೆ ಅದನ್ನು ಬಳಕೆ ಆಗತ್ತೆ ಅಂತ ಭಾಳ ನಡೀತಾ ಇದೆ. ದ್ವೇಷದ ರಾಜಕಾರಣ ನಾವು ಮಾಡಲಿಲ್ಲ. ಅದು ಪೋಸ್ಕೋ ಕೇಸು ಬಿಡಾಂಡು ನನ್ನ ಮೇಲೆ ಕೇಸು CBI ಕೊಟ್ಟರು. ಕೊಟ್ಟಿದ್ದ ಕೇಸನ್ನ ನಮ್ಮ ಸರ್ಕಾರ ಬಂದು ಈ ಡಬಲ್ ಮಾಡೋಕ್ಕಾಗಲ್ಲ ಅಂತ ನಾವು ಲೋಕಾಯುಕ್ತ ಕೊಡ್ತೀವಿ ಅಂತ ವಿಡ್ರಾ ಮಾಡಲಿಲ್ಲ ಕೇಸನ್ನ. ದೇ ಹ್ಯಾವ್ ಟ್ರಾನ್ಸ್ಫರ್ ಇಂಟು ಲೋಕಾಯುಕ್ತ. ತಿರ್ಗಾ ಯಾಕೆ ಅವರು ಕೇಸು ನಡೆಸ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ತಿರ್ಗಾ ಯಾಕೆ ಮಾಡ್ತಾ ಇದ್ದಾರೆ? ಗ್ರೌಂಡ್ ಇದೆ ಅಂತ CBI ಹೇಳ್ತಿದೆ. ಇನ್ವೆಸ್ಟಿಗೇಷನ್ ಸುಪ್ರೀಂ ಕೋರ್ಟ್ನ ಗ್ರೌಂಡ್ಸ್ ಇದೆ, ಸುಪ್ರೀಂ ಕೋರ್ಟ್ನ ಆರ್ಡರ್ಸ್ ಇದೆ ಅಂತಿದ್ದಾರೆ ಅವರು. ಆ ಆರ್ಡ್ರು ಇಲ್ಲ ಅಲ್ಲಿ. ಓ ರೈಟ್ ದೇ ವಿಡ್ರಾ, ಬಟ್ ಇಯರ್ ದೇ ಹ್ಯಾವ್ ಗಿವನ್ ಫಾರ್ ಎ ಲೋಕಾಯುಕ್ತ. ಲೋಕಾಯುಕ್ತವರು ಎಲ್ಲರಿಗೂ ನೋಟಿಸ್ ಕೊಟ್ಟವ್ರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಏನು BJP ಲೀಡರ್ಗಳದೆಲ್ಲ ಏನು ಆಸ್ತಿ ಎಲ್ಲ ಭಾಳ ಪಕ್ಕನ, ಜನತಾದಳದವರೆಲ್ಲ ಭಾಳ ಪಕ್ಕನ, ಇವರೆಲ್ಲ ಏನು ಅಗರ್ಭ ಶ್ರೀಮಂತರು ಮನೇಲಿ ಹುಟ್ಟಿದವ್ರು ಇವರೆಲ್ಲ. ಈ MLAಗಳೆಲ್ಲ 2 ಟರ್ಮ್ 3 ಟರ್ಮ್ 4 ಟರ್ಮ್ 5 ಟರ್ಮ್ ಹಂಗಾರೆ ಇವರೆಲ್ಲ ಏನು ಇಲ್ವಾ? ಇನ್ನು ನಾನು ಅದಕ್ಕೆ ಆ ಬುಟ್ಟಿ ಕೈ ಹಾಕಿಲ್ಲ. ಕೈ ಹಾಕ್ತೀರಾ? ಅದೇ ಕೇಳೋಣ ಅಂತಿದ್ದೆ, ಎಕ್ಸ್ಪೋಸ್ ಮಾಡಿ ಹಾಗಾದರೆ ಅಂತ ಕೇಳೋಣ ಅಂತಿದ್ದೆ. ಈಗ ನಿಮ್ಮ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ನೀವು ಕೇವಲ ಡಿಫೆನ್ಸ್ ಆಗೋ ಬದಲು ಎಕ್ಸ್ಪೋಸ್ ಮಾಡಿ ದಾಖಲೆ ಹತ್ರ ಬಿಡುಗಡೆ ಮಾಡಿ. ಈಗ ಬೇಡ, ಅದಕ್ಕೆ ಟೈಮ್ ಬರಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ನಿಮ್ಮ ಜೊತೆಗೆ ಇಷ್ಟ ತನಕ ಮಾತಾಡೋದಕ್ಕೆ ಥ್ಯಾಂಕ್ ಯು.
ಇದಿಷ್ಟು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಇವತ್ತಿನ ಎನ್ಕೌಂಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.